ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾರ್ತಿಕ್ ನಾಗರಾಜು ಮಾತಾಡ್ತಿರೋದು. ಮೈಂಡ್ ಚಕ್ರ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಕರ್ನಾಟಕ ಹಿಸ್ಟ್ರಿ ಚಾಪ್ಟರ್ ಫಸ್ಟ್ ಶಾತವಾಹನರ ಬಗ್ಗೆ ಕಂಪ್ಲೀಟಾಗಿ ನಾವು ಡಿಸ್ಕಸ್ ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬರು ಗೌರ್ಮೆಂಟ್ ಎಕ್ಸಾಮ್ ಯಾರೆಲ್ಲ ಬರೀತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟು. ಓಕೆನಾ, ಬನ್ನಿ ಇವಾಗ ಪ್ರತಿಯೊಂದೂ ಶಾತವಾಹನರಲ್ಲಿ ಬರುವಂತಹ ರಾಜರಾಗಿರ್ಬೋದು, ಅವರ ಬಿರುದುಗಳಾಗಿರ್ಬೋದು, ಹೆಂಗೆ ಶಾತವಾಹನರು ಹುಟ್ಕೋತು, ಹಾಗೆ ಸ್ಥಾಪಕ ಯಾರು, ಅವ್ರ ಲಾಂಛನ ಏನು, ಅವರು ಏನೆಲ್ಲ ಸಾಧನೆಗಳು ಮಾಡಿದರು ಅಂತ ಪ್ರತಿಯೊಂದನ್ನು ನಾವು ಡೀಟೇಲಾಗಿ ಸ್ಟಡಿ ಮಾಡೋಣ ಈ ಚಾಪ್ಟ್ರಲ್ಲಿ. ಬನ್ನಿ. ಮೌರ್ಯರ ನಂತರ ದಕ್ಷಿಣ ಭಾರತವನ್ನು ಆಳಿದ ಪ್ರಮುಖ ಮನೆತನವೇ ಶಾತವಾಹನರು. ನೋಡಿ, ಮೌರ್ಯರ ನಂತರ, ಮೌರ್ಯರ ಆದಮೇಲೆ ಸೌತ್ ಇಂಡಿಯಾ, ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದ ಮೊದಲ ಮನೆತನ ಯಾವುದು ಅಂತ ಹೇಳಿದ್ರೆ ಶಾತವಾಹನರು. ದಕ್ಷಿಣ ಭಾರತವನ್ನು ಆಳಿದ ಮೊದಲ ಐತಿಹಾಸಿಕ ಮನೆತನವೆಂದೇ ಕರೆಯಲಾಗುತ್ತದೆ. ಓಕೆನಾ, ಆಫ್ಟರ್ ಮೌರ್ಯನ್ ಡೈನಾಸ್ಟಿ ಸೌತ್ ಇಂಡಿಯಾದಲ್ಲಿ ಆಳ್ವಿಕೆ ಮಾಡಿದ ಮೊದಲ ಮನೆತನ ಯಾವುದು ಅಂತ ಹೇಳಿದ್ರೆ ಅದು ಶಾತವಾಹನರು. ಓಕೆನಾ, ಇವಾಗ ನಮಗೆ ಗೊತ್ತಾಯಿತು ಸೌತ್ ಇಂಡಿಯಾದಲ್ಲಿ ಫಸ್ಟು ಆಳ್ವಿಕೆ ಮಾಡಿದ ಯಾರು, ಶಾತವಾಹನರು. ಹಾಗೆ ಇವಾಗ ನಾವು ಶಾತವಾಹನರದು ಮೂಲ ತಿಳ್ಕೊಳ್ಳೋಣ. ಓಕೆನಾ, ನೋಡಿ, ಶಾತವಾಹನರ ಮೂಲ ಅಶೋಕನ 12ನೇ ಶಾಸನದಲ್ಲಿ ಇವರನ್ನು ಆಂಧ್ರ ಭೃತ್ಯರು ಎಂದು ಕರೆಯಲಾಗಿದೆ. ಓಕೆನಾ, ನೋಡಿ, ಅಶೋಕನ 12ನೇ ಶಾಸನದಲ್ಲಿ ನಮಗೇನು ಗೊತ್ತಾಗುತ್ತೆ, ಶಾತವಾಹನರು ಮೂಲತಃ ಯಾರು, ಆಂಧ್ರದವರು, ಆಂಧ್ರ ಭೃತ್ಯರು ಅಂತ ಕರೀತಾರೆ. ಕಾಂಟ್ರವರ್ಸಿನೂ ಕೂಡ ಇದೆ. ಒಬ್ರು ಕನ್ನಡಿಗರು ಅಂತ ಹೇಳ್ತಾರೆ, ಇವರು ಆಂಧ್ರ ಮೂಲದವರು ಅಂತ ಒಬ್ರು ಹೇಳ್ತಾರೆ. ನಮಗೆ ಅದೆಲ್ಲ ಬೇಡ, ಎಕ್ಸಾಮ್ಗೆ ಏನು ಇಂಪಾರ್ಟೆಂಟು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಓಕೆನಾ, ಬನ್ನಿ. ಮೂಲ ಏನಂತ ತಿಳ್ಕೊಂಡಿದ್ದೀವಿ ನಾವು, ಅಶೋಕನ 12ನೇ ಶಾಸನದಲ್ಲಿ ಇವರನ್ನು ಆಂಧ್ರ ಭೃತ್ಯರು ಅಂತ ಕರೀತಾರೆ. ಓಕೆನಾ, ಇವಾಗ ನಾವು ನೋಡಿ ಕ್ವಶನ್ನು ಇಲ್ಲಿಂದ ರೇಸ್ ಆಗುತ್ತೆ. ನೋಡಿ, ಕ್ವಶನ್ನು ಇಲ್ಲಿಂದ ರೇಸ್ ಆಗುತ್ತೆ, MCQಸು ಇಲ್ಲಿಂದ ರೇಸ್ ಆಗುತ್ತೆ. ನೋಡಿ, ಸ್ಥಾಪಕ, ನಾವು ಒಂದು ಡೈನಾಸ್ಟಿ ಬಗ್ಗೆ ತಿಳ್ಕೊತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಸ್ಥಾಪಕ ಬಗ್ಗೆ ತಿಳ್ಕೋಬೇಕು, ಯಾರು ಫೌಂಡ್ ಮಾಡಿದ್ರು, ಅವರ ರಾಜ್ಯ ಲಾಂಛನ ಏನು, ಹಾಗೆಯೇ ಅವರ ಕ್ಯಾಪಿಟಲ್ ಏನು, ಅಂದರೆ ರಾಜಧಾನಿ ಯಾವುದು ಅಂತ ತಿಳ್ಕೊಳ್ಳೋಣ ನಾವು ಇವಾಗ. ಶಾತವಾಹನರ ಸ್ಥಾಪಕ ಯಾರು, ಸಿಮುಕ. ಶಾತವಾಹನರ ಸ್ಥಾಪಕ ಸಿಮುಕ. ರಾಜಧಾನಿ ಪೈಠಾಣ ಅಥವಾ ಪ್ರತಿಷ್ಠಾನ. ರಾಜಧಾನಿ ಪೈಠಾಣ ಅಥವಾ ಪ್ರತಿಷ್ಠಾನ. ಓಕೆನಾ, ರಾಜ್ಯ ಲಾಂಛನ ವರುಣ. ರಾಜ್ಯ ಲಾಂಛನ, ಶಾತವಾಹನರ ರಾಜ್ಯ ಲಾಂಛನ ವರುಣ. ಓಕೆನಾ, ಇವಾಗ ನಾವು ಸ್ಥಾಪಕ ಬಗ್ಗೆ ತಿಳ್ಕೊಂಡ್ವಿ. ಸ್ಥಾಪಕ ಯಾರು, ಸಿಮುಕ. ರಾಜಧಾನಿ ಯಾವುದು, ಪೈಠಾಣ ಅಥವಾ ಪ್ರತಿಷ್ಠಾನ. ರಾಜ್ಯ ಲಾಂಛನ ವರುಣ. ಇವಾಗ ನಾವು ಫೌಂಡರ್ ತಿಳ್ಕೊಂಡ್ವಿ, ರಾಜಧಾನಿ ತಿಳ್ಕೊಂಡ್ವಿ, ಹಾಗೆ ಅವರು ಫ್ಲ್ಯಾಗ್, ಇಂಡಿಕೇಟ್ ಫ್ಲ್ಯಾಗ್ನ ನಾವು ತಿಳ್ಕೊಂಡ್ವಿ. ಓಕೆನಾ, ಈಗ ನಾವು ಪ್ರಮುಖ ಕಿಂಗ್ ಏನೇನು ಮಾಡಿದ್ರು, ಶಾತವಾಹನರ ಕಿಂಗ್ ಏನೇನು ಮಾಡಿದ್ರು ಅಂತ ಪ್ರತಿಯೊಂದನ್ನು ನಾವು ಡೀಟೇಲಾಗಿ ಸ್ಟಡಿ ಮಾಡೋಣ. ಬನ್ನಿ. ನೋಡಿ, ಫಸ್ಟ್ ಯಾರು, ಸಿಮುಕ. ನನಗಡ್ ಶಾಸನ ಇವನ ಬಗ್ಗೆ ಮಾಹಿತಿ ನೀಡುತ್ತದೆ. ಓಕೆನಾ, ನನಗಡ್ ಶಾಸನ ಸಿಮುಕನ ಬಗ್ಗೆ ಮಾಹಿತಿ ನೀಡುತ್ತೆ. ಓಕೆನಾ, ಈ ನನಗಡ್ ಶಾಸನ ಇಂಪಾರ್ಟೆಂಟು. ಓಕೆನಾ, ನನಗಡ್ ಶಾಸನ ಇಂಪಾರ್ಟೆಂಟು. ಇವನು ಶಾತವಾಹನ ವಂಶದ ಮೊದಲ ಪ್ರಮುಖ ರಾಜ. ಇವರೇ ಫೌಂಡರು, ಹಾಗೆ ಇವರೇ ಮೊದಲನೇ ರಾಜ. ಓಕೆನಾ, ಇವನ ಆಡಳಿತದಲ್ಲಿ ಕುಂತಾಲ ಪ್ರದೇಶ ಸಾಮ್ರಾಜ್ಯಕ್ಕೆ ಸೇರಿತು. ಹೇಗೆ ಕುಂತಾಲ ಸಾಮ್ರಾಜ್ಯಕ್ಕೆ ಸೇರಿತು ಅಂದರೆ, ಇವರು ರಾಜರುಗಳು ಮ್ಯಾರೇಜ್ ರಿಲೇಷನ್ಶಿಪ್ ಇಟ್ಕೊಂಡಿರ್ತಾರೆ. ಓಕೆನಾ, ಅದಕ್ಕಾಗಿ ಕುಂತಾಲ ಪ್ರದೇಶ ಶಾತವಾಹನರಿಗೆ ಸೇರಿತ್ತು. ಓಕೆನಾ, ಇದು ಸಿಮುಕನ ಇನ್ಫಾರ್ಮೇಷನ್ನು. ಬನ್ನಿ ಈಗ ನಾವು ಕೃಷ್ಣ ರಾಜನ ಬಗ್ಗೆ ನೋಡೋಣ. ಓಕೆನಾ, ರಾಜ್ಯವನ್ನು ಚೆನ್ನಾಗಿ ಆಡಳಿತ ನಡೆಸಿದನು. ಶಾತವಾಹನರ ರಾಜ್ಯನ ಚೆನ್ನಾಗಿ ಆಡಳಿತ ಮಾಡಿದ್ರು ಕೃಷ್ಣ ಎಂಬ ರಾಜ ಬೌದ್ಧ ಧರ್ಮದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟರು. ಓಕೆನಾ, ಬೌದ್ಧ ಧರ್ಮಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿರುವ ಕಾರಣ ನಾಸಿಕ್ ಪ್ರದೇಶದಲ್ಲಿ ಬೌದ್ಧ ಗುಹಾಲಯಗಳನ್ನು ನಿರ್ಮಿಸಿರ್ತಾರೆ. ಬೌದ್ಧ ಗುಹಾಲಯಗಳನ್ನ ನಾಸಿಕ್ ಪ್ರದೇಶದಲ್ಲಿ ಕೃಷ್ಣ ನಿರ್ಮಿಸಿರ್ತಾರೆ. ಓಕೆನಾ, ಇವರು ಬೌದ್ಧ ಧರ್ಮದಲ್ಲಿ ಹೆಚ್ಚು ಆಸಕ್ತಿ ಇದ್ದಿದ್ದ ಕಾರಣ ಇವರು ಗುಹಾಲಯಗಳನ್ನ ನಿರ್ಮಿಸ್ತಾರೆ. ಓಕೆನಾ, ಇದು ಕೃಷ್ಣ ಬಗ್ಗೆ ಇನ್ಫಾರ್ಮೇಷನ್, ಕೃಷ್ಣ ಎಂಬ ರಾಜ ಬಗ್ಗೆ ಇನ್ಫಾರ್ಮೇಷನ್. ಬನ್ನಿ ಈಗ ಇಂಪಾರ್ಟೆಂಟ್ ಕಿಂಗ್ಸ್ನ ನೋಡೋಣ. ಇವಾಗ 1ನೇ ಶಾತಕರ್ಣಿ ಇಂಪಾರ್ಟೆಂಟ್ ಕಿಂಗ್. ಓಕೆನಾ, ಶಾತವಾಹನ ವಂಶದ ಶಕ್ತಿಶಾಲಿ ರಾಜ. ಇವರು ಪ್ರಮುಖ ರಾಜನೇ ಅಂತಲೇ ಹೇಳ್ಬೋದು ನಾವು ಶಾತವಾಹನರಿಗೆ. ಓಕೆನಾ, ನೋಡಿ, ಇವರಲ್ಲೂ ಅಷ್ಟೇ ನನಗಡ್ ಶಾಸನ
ಒಂದನೇ ಶಾತಕರ್ಣಿಯ ಬಗ್ಗೆ ಅವರ ಸಾಧನೆ ಮಾಡಿದ ಬಗ್ಗೆ ಮಾಹಿತಿ ನೀಡುತ್ತದೆ. ಓಕೆನಾ. ನನಗಡ್ ಶಾಸನ ಇವನ ಸಾಧನೆಗಳ ಬಗ್ಗೆ ಉಲ್ಲೇಖ ಇದೆ. ಒಂದನೇ ಶಾತಕರ್ಣಿ ಯಾವ್ಯಾವ ಸಾಧನೆಗಳು ಮಾಡಿದ್ರು ಅವಕ್ಕೆಲ್ಲ ಇನ್ಫಾರ್ಮೇಷನ್ ಕೊಡುವಂತಹ ಶಾಸನ ಯಾವುದು ಅಂತ ಹೇಳಿದ್ರೆ ನನಗಡ್ ಶಾಸನ. ಅರ್ಥ ಆಗ್ತಿದ್ಯಾ? ಓಕೆ, ಬನ್ನಿ. ಇವನ ಬಿರುದುಗಳು ದಕ್ಷಿಣಾಪಥ ಹಾಗೆ ಅಪ್ರತಿಯತ. ದಕ್ಷಿಣಾಪಥ ಹಾಗೆ ಅಪ್ರತಿಯತ. ಓಕೆನಾ. ಬಿರುದುಗಳು ಕೂಡ ಇಂಪಾರ್ಟೆಂಟು. ಇವ್ರು ಯಾವ ಥರ ಯುದ್ಧ ಮಾಡಿದ್ರು ಅಂತ ಹೇಳಿದ್ರೆ, ಏನೇನು ಮೂಲಕ ಯುದ್ಧ ಮಾಡಿದ್ರು ಅಂತ ಹೇಳಿದ್ರೆ 2 ಅಶ್ವಮೇಧ ಯಾಗ ಮತ್ತು 1 ರಾಜಸೂಯ ಯಾಗ ನಡೆಸಿದರು. ಓಕೆನಾ. ಇದು ಒಂದನೇ ಶಾತಕರ್ಣಿ ಬಗ್ಗೆ ಇನ್ಫಾರ್ಮೇಷನ್. ಸೈನಿಕ ಸಾಧನೆಗಳ ಬಗ್ಗೆ ಹೇಳುತ್ತೆ, ಹಾಗೆ ಬಿರುದುಗಳು ದಕ್ಷಿಣಪಥ ಹಾಗೆ ಅಪ್ರತಿಯತ, ಹಾಗೂ ಇವರು ಒಂದನೇ ಶಾತಕರ್ಣಿ ಕೂಡ ಇಂಪಾರ್ಟೆಂಟ್ ಕಿಂಗ್. ಬನ್ನಿ ಇವಾಗ ನಾವು ಆಲ ನೋಡಿ. ಶಾತವಾಹನರಲ್ಲಿ ಇಂಪಾರ್ಟೆಂಟ್ ಕಿಂಗ್ ಬಂದು ಆಲ. ಇದ್ರ ಮೇಲೆ ಕ್ವಶನ್ಸು ರೇಸ್ ಆಗಿದೆ. ಆಲ ರಾಜನ ಮೇಲೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ಸು ರೇಸ್ ಆಗಿದೆ. ಓಕೆನಾ. ಬನ್ನಿ. ಆಲ ರಾಜನು ಶಾತವಾಹನರ 17ನೇ ಅರಸ, 17 ಕಿಂಗ್. 17ನೇ ಅರಸ ಬಂದು ಆಲ. ಓಕೆನಾ. ಇವನು ಶಾಂತಿಪ್ರಿಯ ಅರಸನೆಂದೇ ಪ್ರಸಿದ್ಧನಾಗಿದ್ದನು. ಓಕೆನಾ. ಆಲ ಬಂದು ಪೀಸ್ಫುಲ್ ಕಿಂಗ್. ಓಕೆನಾ. ಇವನು ಶಾಂತಿಪ್ರಿಯ ಅರಸನೆಂದೇ ಪ್ರಸಿದ್ಧನಾಗಿದ್ದನು. ಹಾಗೆಯೇ ನಾವೀಗ ಅವರ ಸಾಹಿತ್ಯದ ಸಾಧನೆ ನೋಡೋದಾದರೆ ಇವರು ಆಲ ಬಂದು ಸ್ವತಃ ಸಾಹಿತಿ. ಓಕೆನಾ. ನೋಡ್ರಿ, ಇವನು ಸ್ವತಃ ಸಾಹಿತಿಯಾಗಿದ್ದನು. ಆಲ ಕೂಡ ಒಬ್ಬ ಸಾಹಿತಿ. ಓಕೆನಾ. ಏನು ಕೃತಿ ಬರೆದ್ರು ಇವರು? ಪ್ರಾಕೃತ ಭಾಷೆಯಲ್ಲಿ, ವೆರಿ ವೆರಿ ಇಂಪಾರ್ಟೆಂಟ್, ಪ್ರಾಕೃತ ಭಾಷೆಯಲ್ಲಿ ಗಾಥಾ ಸಪ್ತಸತಿ ಕೃತಿಯನ್ನು ರಚಿಸಿದರು. MCQ ಬಂದಿದೆ ಕ್ವಶನ್, ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಓಕೆನಾ. ಗಾಥಾ ಸಪ್ತಸತಿ ಯಾವ ಭಾಷೆಯಲ್ಲಿ ಬರೆದ್ರು? ಪ್ರಾಕೃತ ಭಾಷೆಯಲ್ಲಿ ಗಾಥಾ ಸಪ್ತಸತಿ ಎಂಬ ಕೃತಿನ ಬರೀತಾರೆ. ಓಕೆನಾ. ಈ ಕೃತಿ ಏನೇನು ಒಳಗೊಂಡಿದೆ ಅಂತ ನೋಡೋಣ. ಈ ಕೃತಿಯಲ್ಲಿ 700 ಶೃಂಗಾರ ಕಾವ್ಯಗಳಿವೆ. ಎಷ್ಟು ಶೃಂಗಾರ? 700 ಶೃಂಗಾರ. 700 ಶೃಂಗಾರ ಕಾವ್ಯಗಳಿವೆ. ಓಕೆನಾ. ಈ ಕಾವ್ಯದಲ್ಲಿ ಏನೇನು ಅಳವಡಿಸ್ಕೊಂಡಿದ್ದಾರೆ ನೋಡಿ. ಕೃಷ್ಣ, ಗೌರಿ, ಇಂದ್ರ ಮತ್ತು ಪಶುಪತಿಯ ಬಗ್ಗೆ ಮಾಹಿತಿ ಕೂಡ ಇದೆ. ಓಕೆನಾ. ಈ ಗಾಥಾ ಸಪ್ತಸತಿಲಿ 700 ಶೃಂಗಾರ ಕಾವ್ಯಗಳಿವೆ. ಅದ್ರ ಜೊತೆಗೆ ಕೃಷ್ಣ, ಗೌರಿ, ಇಂದ್ರ ಮತ್ತು ಪಶುಪತಿಯ ಬಗ್ಗೆ ಮಾಹಿತಿ ಕೂಡ ಇದೆ. ಇದು ಗಾಥಾ ಸಪ್ತಸತಿ ಯಾವ ಭಾಷೆಯಲ್ಲಿ ಬರೆದಿರೋದು? ಪ್ರಾಕೃತ ಭಾಷೆಯಲ್ಲಿ. ಇದು ಇಂಪಾರ್ಟೆಂಟ್. ಓಕೆನಾ. ಬನ್ನಿ ಇವಾಗ ಆಲ ರಾಜನು ಆಳ್ವಿಕೆ ಮಾಡುವ ಸಂದರ್ಭದಲ್ಲಿ ಆಸ್ಥಾನದ ಕವಿಗಳು ಯಾರ್ಯಾರಿದ್ರು ಅಂತ ಹೇಳಿದ್ರೆ, ಒಬ್ಬರು ಗುಣಾಢ್ಯನು ಹಾಗೆ ಸರ್ವವರ್ಮನು. ಓಕೆನಾ. ಗುಣಾಢ್ಯ ಬರೆದಿರುವ ಕೃತಿ ಯಾವುದು ಅಂತ ಹೇಳಿದ್ರೆ ಬೃಹತ್ಕಥಾ. ಯಾವುದು? ಬೃಹತ್ಕಥಾ. ಯಾವ ಭಾಷೆಯಲ್ಲಿ ಬರೆದಿದ್ದಾರೆ ಅಂತ ಹೇಳಿದ್ರೆ ಪೈಸಾಚಿ ಪ್ರಾಕೃತ ಭಾಷೆ. ಯಾವ ಭಾಷೆ? ಪೈಸಾಚಿ ಪ್ರಾಕೃತ ಭಾಷೆ. ಇಂಪಾರ್ಟೆಂಟ್. ಹಾಗೆ ಇವಾಗ ಸರ್ವವರ್ಮನು ಯಾವ ಕೃತಿ ರಚಿಸಿದ್ದಾರೆ ಅಂತ ಹೇಳಿದ್ರೆ ಕಥಾಂತರ ವ್ಯಾಕರಣ. ಓಕೆನಾ. ಗುಣಾಢ್ಯನು ಬರೆದಿರುವ ಕೃತಿ ಬೃಹತ್ಕಥಾ. ಯಾವ ಭಾಷೆಯಲ್ಲಿ ಬರೆದಿದ್ದಾರೆ? ಪೈಸಾಚಿ ಪ್ರಾಕೃತ ಭಾಷೆ. ಹಾಗೇನೆ ಸರ್ವವರ್ಮನು ಯಾವ ಕೃತಿ ರಚಿಸಿದ್ದಾನೆ? ಕಥಾಂತರ ವ್ಯಾಕರಣ. ಓಕೆನಾ. ಇದು ಇಂಪಾರ್ಟೆಂಟು. ಇಲ್ಲಿ ಕ್ವಶನ್ MCQs ಕೇಳುವ ಸಾಧ್ಯತೆ ತುಂಬ ಇದೆ. ಓಕೆನಾ. ಬನ್ನಿ ಇತರೆ ಮಾಹಿತಿ, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಆಲ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ ಅಂತ ಹೇಳಿದ್ರೆ, ಆಲ ರಾಜನು ಸಿಲೋನ್ ಎಲ್ಲಿ ಬರುತ್ತೆ ಅಂದರೆ ಶ್ರೀಲಂಕಾ. ಓಕೆನಾ. ಮೇಲೆ ದಾಳಿ ಮಾಡಿ ಅಲ್ಲಿನ ರಾಜಕುಮಾರಿಯನ್ನು ವಿವಾಹವಾದನೆಂದು ಹೇಳಲಾಗಿದೆ. ಓಕೆನಾ. ಆಲ ಶ್ರೀಲಂಕಾ ಮೇಲೆ ದಾಳಿ ಮಾಡಿ, ಸಿಲೋನ್ ಮೇಲೆ ದಾಳಿ ಮಾಡಿ ಅಲ್ಲಿರುವ ರಾಜಕುಮಾರಿಯನ್ನು ವಿವಾಹ ಆಗ್ತಾನೆ, ಅಂದರೆ ಮದುವೆ ಆಗ್ತಾನೆ. ಓಕೆನಾ. ಇವಾಗ ಬನ್ನಿ, ಶಾತವಾಹನರಲ್ಲೇ ವೆರಿ ವೆರಿ ಇಂಪಾರ್ಟೆಂಟ್ ಕಿಂಗ್ ಬಂದು ಗೌತಮಿ ಪುತ್ರ ಶಾತಕರ್ಣಿ. ಕ್ರಿಸ್ತಶಕ 106ರಿಂದ ಕ್ರಿಸ್ತಶಕ 130. ಓಕೆನಾ. ಶಾತವಾಹನರಲ್ಲೇ ವೆರಿ 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 ಇಂಪಾರ್ಟೆಂಟ್ ಕಿಂಗ್ ಬಂದು ಗೌತಮಿ ಪುತ್ರ ಶಾತಕರ್ಣಿ. ನೋಡಿ, ಆಲನ ನಂತರ ಶಾಕರು ಬಲಿಷ್ಠರಾದರು. ಆಲ ಆದಮೇಲೆ ಯಾವ ಕಿಂಗ್ ನೆಕ್ಸ್ಟ್ ಕಿಂಗ್ ಬರ್ತಾರಲ್ಲ ಅವರೆಲ್ಲ ವೀಕ್ ಕಿಂಗ್ಸ್ ಇದ್ರು. ಓಕೆನಾ. ಶಾಕರು ಆ ಟೈಮಲ್ಲಿ ಬಲಿಷ್ಠರಾಗ್ತಾರೆ. ನೆಕ್ಸ್ಟ್ ನೋಡಿ, ಇವನ ಶಾತವಾಹನರ 23ನೇ ಪ್ರಸಿದ್ಧ ಅರಸ ಗೌತಮಿ ಪುತ್ರ ಶಾತಕರ್ಣಿ, 23rd ಕಿಂಗ್.
23ನೇ ರಾಜ ಗೌತಮಿಪುತ್ರ ಶಾತಕರ್ಣಿ. ಓಕೆನಾ. ಇವನು ಯಾವಾಗ ರಾಜನಾಗಿ ಪಟ್ಟಾಭಿಷೇಕ ಮುಗಿಸ್ಕೊಂಡು ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೋ ಆವಾಗ ಶಾತವಾಹನರಲ್ಲೇ ಪ್ರಸಿದ್ಧ ರಾಜ ಗೌತಮಿಪುತ್ರ ಶಾತಕರ್ಣಿ. ಓಕೆನಾ. ಬನ್ನಿ ಇವ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡಿ, ಇವ್ರ ಬಗ್ಗೆ ಮಾಹಿತಿ ನೀಡುವ ಶಾಸನ ಯಾವುದು ಅಂತ ಹೇಳಿದ್ರೆ ನಾಸಿಕ್ ಪ್ರಶಸ್ತಿ ಶಾಸನ. ಇದು ಯಾರು ಮೂಲ ಅಂತ ಹೇಳಿದ್ರೆ ಅವರ ತಾಯಿ ಗೌತಮಿ ಬಾಲಶ್ರೀ. ಓಕೆನಾ. ಟಲೆಮಿಯ ಗುಟ್ಟು ಜಿಯೋಗ್ರಫಿ ಕೃತಿ ಇವರ ಬಗ್ಗೆ ಮಾಹಿತಿ ನೀಡುತ್ತೆ. ಪುತ್ರ ಶಾತಕರ್ಣಿಯ ಬಗ್ಗೆ ಹೇಳುವ ಮಾಹಿತಿ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಅದು ಟಲೆಮಿಯ ಗೈಡ್ ಟು ಜಿಯೋಗ್ರಫಿ. ಇದು ಇಂಪಾರ್ಟೆಂಟ್, MCQ ಅಲ್ಲಿ ಕೇಳುವ ಸಾಧ್ಯತೆ ತುಂಬ ಇದೆ. ಹಾಗೆ ನಾಸಿಕ್ ಪ್ರಶಸ್ತಿ ಶಾಸನ. ಓಕೆನಾ. ಇವರ ಬಿರುದು ಯಾವುದು ಅಂತ ಹೇಳಿದ್ರೆ ಗೌತಮಿಪುತ್ರ ಶಾತಕರ್ಣಿಯ ಬಿರುದು ಯಾವುದು ಅಂತ ಕೇಳಿದ್ರೆ ಏಕಬ್ರಾಹ್ಮಣ. ಏಕಬ್ರಾಹ್ಮಣ ಎಂತಕ್ಕೆ ಹೆಸರು ಬಂತು ಅಂತ ಹೇಳಿದ್ರೆ ಪೂರ ಕ್ಷತ್ರಿಯನೇ ಸೋಲಿಸಿರ್ತಾರೆ. ಪೂರ ಕ್ಷತ್ರಿಯ ಎಷ್ಟು ಜನ ಇರ್ತಾರೋ ಅಷ್ಟು ಜನನು ಗೌತಮಿಪುತ್ರ ಶಾತಕರ್ಣಿ ಸೋಲಿಸಿರ್ತಾನೆ. ಅದಕ್ಕೆ ಏಕಬ್ರಾಹ್ಮಣ ಅಂತ ಬಿರುದು ಕೊಡ್ತಾರೆ. ನೆಕ್ಸ್ಟ್ ನೋಡಿ, ತ್ರೈಸಮುದ್ರತೋಹ ಪಿತವಾಹನ. ತ್ರೈಸಮುದ್ರತೋಹ ಪಿತವಾಹನ. ಓಕೆನಾ. ನೆಕ್ಸ್ಟು ಇವರ ಸೈನಿಕ ಸಾಧನೆಗಳ ಬಗ್ಗೆ ನೋಡೋದಾದರೆ ನಾವು ನೋಡಿ, ಸೈನಿಕ ಸಾಧನೆಗಳು ಶಕಾರ ರಾಜ ನಹಪಾಣ ಮತ್ತು ಋಷಭದತ್ತನನ್ನು ಸೋಲಿಸಿದನು. ಶಕರ ರಾಜನ್ನು ಸೋಲಿಸಿರ್ತಾನೆ ಹಾಗೂ ಋಷಭದತ್ತನನ್ನು ಕೂಡ ಸೋಲಿಸಿರ್ತಾನೆ. ಆಗ ಇವನಿಗೆ ಬಿರುದು ಬರುತ್ತೆ ಶಕಾರಿ. ಓಕೆನಾ. ನೆಕ್ಸ್ಟ್ ನೋಡಿ, ಸೌರಾಷ್ಟ್ರ, ಮಹಾರಾಷ್ಟ್ರ ಮತ್ತು ಮಾಳ್ವಾ ಪ್ರದೇಶಗಳನ್ನ ಗೆದ್ದಿರ್ತಾನೆ. ಓಕೆನಾ. ಅದಕ್ಕೆ ಇವನು ಶಾತವಾಹನರಲ್ಲೇ ಇಂಪಾರ್ಟೆಂಟ್ ಕಿಂಗ್ ಗೌತಮಿಪುತ್ರ ಶಾತಕರ್ಣಿ. ಓಕೆನಾ. ನೆಕ್ಸ್ಟ್ ನೋಡಿ, ಯವನರು ಮತ್ತು ಪಲ್ಲವರನ್ನು ಸೋಲಿಸಿರ್ತಾನೆ. ಓಕೆನಾ. ಇವರ ಆಡಳಿತ ಸಾಧನೆಗಳು ಏನೇನು, ಅಡ್ಮಿನಿಸ್ಟ್ರೇಷನ್ ಸಾಧನೆಗಳು ಏನೇನು ಗೌತಮಿಪುತ್ರ ಶಾತಕರ್ಣಿದು ಅಂತ ನೋಡೋಣ ಬನ್ನಿ. ಗೌಹಾರ್ಧನ ಜಿಲ್ಲೆಯಲ್ಲಿ ಬೆನವಟಕ ನಗರ ನಿರ್ಮಾಣ ಮಾಡಿದನು. ಓಕೆನಾ. ಇವನು ಒಂದು ನಗರ ನಿರ್ಮಾಣ ಮಾಡಿರ್ತಾನೆ. ಓಕೆನಾ. ನಗರನ ಫೌಂಡ್ ಮಾಡಿರ್ತಾನೆ, ನಗರನ ಬಿಲ್ಟ್ ಮಾಡಿರ್ತಾನೆ. ನೆಕ್ಸ್ಟ್ ನೋಡಿ, ಜನರಿಗೆ ಹೆಚ್ಚು ತೆರಿಗೆ ವಿಧಿಸಲಿಲ್ಲ. ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕಲಿಲ್ಲ. ಜನರು ಕಷ್ಟ ಏನು ಅಂತ ಗೌತಮಿಪುತ್ರ ಶಾತಕರ್ಣಿ ತಿಳ್ಕೊಂಡಿರ್ತಾನೆ. ಅದಕ್ಕೆ ಅವನು ಜನರ ಮೇಲೆ ಹೆಚ್ಚು ತೆರಿಗೆ ಹಾಕಲಿಲ್ಲ, ಹೆಚ್ಚು ಟ್ಯಾಕ್ಸ್ ಕಟ್ರಿ ಅಂತ ಬಲವಂತ ಮಾಡಲಿಲ್ಲ. ಓಕೆನಾ. ಹಿಂದೂ ಬ್ರಾಹ್ಮಣನಾಗಿದ್ದರೂ ಬೌದ್ಧ ಸನ್ಯಾಸಿಗಳಿಗಾಗಿ ಪಂಡುಲೇನ ಗುಹಾಲಯ ನಿರ್ಮಿಸಿದನು. ಓಕೆನಾ. ಇವನು ಗೌತಮಿಪುತ್ರ ಶಾತಕರ್ಣಿ ಬ್ರಾಹ್ಮಣನಾಗಿದ್ದರೂ ಕೂಡ ಬೌದ್ಧ ಸನ್ಯಾಸಿಗಳಿಗೆ ಗುಹಾಲಯನ ನಿರ್ಮಿಸ್ತಾನೆ. ಓಕೆನಾ. ಇದು ಇಂಪಾರ್ಟೆಂಟ್ ಪಾಯಿಂಟು. ಓಕೆ. ನೆಕ್ಸ್ಟು ಇತರ ಮಾಹಿತಿ, ಎಕ್ಸ್ಟ್ರಾ ಇನ್ಫಾರ್ಮೇಷನ್ನು. ಶಕರ ರಾಜ ರುದ್ರಧಾಮನ ಮಗಳನ್ನು ತನ್ನ ಮಗನ ವಸಿಷ್ಠ ಪುತ್ರ ಪುಲುಮಾಯಿಗೆ ವಿವಾಹ ಮಾಡಿದನು. ಇಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ರಿಲೇಷನ್ಶಿಪ್ ಕೂಡ ಆಗುತ್ತೆ. ಓಕೆನಾ. ಇಲ್ಲಿ ಅವರು ಮ್ಯಾರೇಜ್ ರಿಲೇಷನ್ಶಿಪ್ನ ಹೊಂದಿರ್ತಾರೆ. ಆಯಿತಾ. ನೆಕ್ಸ್ಟ್ ಕಿಂಗ್ ನೋಡೋಣ ಬನ್ನಿ. ಯಜ್ಞಶ್ರೀ ಶಾತಕರ್ಣಿ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕಿಂಗ್. ಇಲ್ಲಿ ಇವರು ಕಾಯಿನ್ಸ್ ಮೇಲೆ ಕ್ವಶನ್ಸ್ ಬರುತ್ತೆ, ನಾಣ್ಯಗಳ ಮೇಲೆ ಕ್ವಶನ್ಸ್ ಆಗುತ್ತೆ. ನೋಡಿ, ಈತ ಯಜ್ಞಶ್ರೀ ಶಾತಕರ್ಣಿ ಶಾತವಾಹನರ ಕೊನೆಯ ಪ್ರಬಲ ರಾಜನು. ಯಜ್ಞಶ್ರೀ ಶಾತಕರ್ಣಿ ಶಾತವಾಹನರ ಕೊನೆಯ ರಾಜ. ಮೊದಲನೆಯ ರಾಜ ಯಾರು? ಸಿಮುಖ. ಫೌಂಡರ್ ಯಾರು? ಸಿಮುಖ. ಈಗ ಶಾತವಾಹನರ ಕೊನೆಯ ರಾಜ ಯಾರು? ಯಜ್ಞಶ್ರೀ ಶಾತಕರ್ಣಿ. ಇದು ಇಂಪಾರ್ಟೆಂಟ್ ಕ್ವಶನ್. ಓಕೆನಾ. ಇಲ್ಲೂ ಕ್ವಶನ್ಸ್ ಆಗುವ ಸಾಧ್ಯತೆ ತುಂಬ ಇರುತ್ತೆ. ಶಾತವಾಹನರ ಕೊನೆಯ ರಾಜ ಯಾರು ಅಂತ ಕ್ವಶನ್ ಆಗುವ ಸಾಧ್ಯತೆ ತುಂಬ ಇರುತ್ತೆ. ಓಕೆನಾ. ಬನ್ನಿ ಈಗ ನಾವು ಇವರು ಏನೇನು ಸಾಧನೆಗಳು ಮಾಡೋರು ಅಂತ ತಿಳ್ಕೊಳ್ಳೋಣ. ಇವನ ನಾಣ್ಯಗಳ ಮೇಲೆ ಹಡಗು ಮತ್ತು ಮೀನುಗಳ ಚಿತ್ರಗಳು ಕಂಡು ಬರುತ್ತವೆ. ನೋಡಿ, ಇದು ಇಂಪಾರ್ಟೆಂಟ್. ಹಡಗು ಮತ್ತು ಮೀನು, ಇಲ್ಲಿ ಕ್ವಶನ್ಸ್ ಆಗುವ ಸಾಧ್ಯತೆ ಇದೆ. ಯಜ್ಞಶ್ರೀ ಶಾತಕರ್ಣಿ ನಾಣ್ಯಗಳ ಮೇಲೆ ಇರುವಂತಹ ಚಿತ್ರ ಯಾವುದು ಅಂತ ಕ್ವಶನ್ ಆಗುತ್ತೆ. ಹಡಗು ಮತ್ತು ಮೀನು. ಇದರಿಂದ ಶಾತವಾಹನರು ಉತ್ತರ ಸಾಗರ ವ್ಯಾಪಾರ ನಡೆಸುತ್ತಿದ್ದೆಂಬುದು ತಿಳಿಯುತ್ತದೆ. ಈ ಥರ ಕಾಯಿನ್ಸ್ ಇದ್ದಿದ್ದರಿಂದ, ಈ ಥರ ಕಾಯಿನ್ಸ್ ಮೇಲೆ ಸಿಂಬಲ್ ಇದ್ದಿದ್ದರಿಂದ, ಚಿಹ್ನೆ ಇದ್ದಿದ್ದರಿಂದ ಇವರು ಉತ್ತರ ಸಾಗರ ವ್ಯಾಪಾರ ನಡೆಸುತ್ತಿದ್ದರು ಎಂದು ತಿಳಿದು ಬರುತ್ತದೆ. ಓಕೆನಾ. ನೆಕ್ಸ್ಟ್ ನೋಡಿ, ಇವನು ಶಾಕರಿಂದ ಕಳೆದುಕೊಂಡ ಕೆಲವು ಪ್ರದೇಶಗಳನ್ನು ಮರಳಿ ಪಡೆದನು. ಶಕರರಿಂದ ಸೋತಿರುವಂತಹ ಪ್ರದೇಶಗಳನ್ನ ಯಜ್ಞಶ್ರೀ ಶಾತಕರ್ಣಿ ಮರಳಿ ವಶಪಡಿಸ್ಕೋತಾನೆ. ಓಕೆನಾ. ನೆಕ್ಸ್ಟ್ ನೋಡಿ,
ಇವನ ನಂತರ ದುರ್ಬಲ ರಾಜರು ಆಡಳಿತ ನಡೆಸಿದ ಕಾರಣ ಶಾತವಾಹನ ಸಾಮ್ರಾಜ್ಯ ನಿಧಾನವಾಗಿ ಪತನವಾಗಿತ್ತು. ಇನ್ನಷ್ಟು ಶಾತಕರ್ಣಿ ಆದಮೇಲೆ ನೆಕ್ಸ್ಟ್ ಕಿಂಗ್ಸ್ ಬರೋರೆಲ್ಲ ವೀಕ್ ಕಿಂಗ್ಸ್ ಆಗಿರ್ತಾರೆ. ಅದಕ್ಕಾಗಿ ಶಾತವಾಹನರ ಸಾಮ್ರಾಜ್ಯ ಕುಸಿದು ಹೋಗುತ್ತೆ, ನಶಿಸಿ ಹೋಗುತ್ತೆ. ಓಕೆನಾ? ಬನ್ನಿ ಇವಾಗ ನಾವು ಶಾತವಾಹನರ ಆಡಳಿತ ವ್ಯವಸ್ಥೆ ಯಾವ ಥರ ಅವರು ಆಡಳಿತ ವ್ಯವಸ್ಥೆ ಇತ್ತು ಅಂತ ನಾವು ಡೀಟೇಲಾಗಿ ಸ್ಟಡಿ ಮಾಡೋಣ. ಓಕೆನಾ? ಶಾತವಾಹನರು ಮೌರ್ಯರ ಆಡಳಿತ ಪದ್ಧತಿಯನ್ನು ಮುಂದುವರಿಸಿದರು. ಓಕೆನಾ? ಮೌರ್ಯರು ಯಾವ್ಯಾವ ಥರ ಆಡಳಿತ ವ್ಯವಸ್ಥೆ ಇಟ್ಕೊಂಡಿದ್ರು ಶಾತವಾಹನರು ಕೂಡ ಅದನ್ನೇ ಫಾಲೋ ಮಾಡಿದ್ರು. ಓಕೆ, ನೆಕ್ಸ್ಟ್ ನೋಡಿ, ರಾಜನು ರಾಜ್ಯದ ಎಲ್ಲ ಅಧಿಕಾರ ಕೇಂದ್ರವಾಗಿದ್ದನು. ಎಲ್ಲ ಪ್ರಮುಖ ಯಾರು ಇದರಲ್ಲಿ? ರಾಜ. ಓಕೆನಾ? ರಾಜನು ರಾಜ್ಯದ ಎಲ್ಲ ಅಧಿಕಾರಗಳನ್ನ ಕೇಂದ್ರವಾಗಿಟ್ಕೊಂಡಿರ್ತಾನೆ. ಪ್ರತಿಯೊಂದನ್ನು ಅವನೇ ಗಮನಿಸ್ತಾ ಇರ್ತಾನೆ. ಓಕೆನಾ? ನೆಕ್ಸ್ಟ್ ನೋಡಿ, ಹಿರಿಯ ಮಗನನ್ನು ಯುವರಾಜ ಎಂದು ನೇಮಿಸುತ್ತಿದ್ದರು. ಓಕೆನಾ? ಇವಾಗ ಫಾರ್ ಎಕ್ಸಾಂಪಲ್ ತಂದೆಗೆ 4 ಜನ ಮಕ್ಕಳಿರ್ತಾರೆ. ಅದರಲ್ಲಿ ಯಾರು ದೊಡ್ಡವನು, ಯಾರು ಮೊದಲನೆಯವನು, ಅವನು ನೆಕ್ಸ್ಟು ರಾಜಕುಮಾರ, ಅವನು ನೆಕ್ಸ್ಟು ಯುವರಾಜ. ಓಕೆನಾ? ಅದೇ ಪಾಯಿಂಟ್ ಇದು. ಹಿರಿಯ ಮಗನನ್ನು ಯುವರಾಜ ಎಂದು ನೇಮಿಸುತ್ತಿದ್ದರು. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ನೋಡಿ, ಇತರ ಪುತ್ರರನ್ನು ಪ್ರಾಂತ್ಯಗಳ ರಾಜ್ಯಪಾಲರಾಗಿ ನೇಮಿಸಿ ಕುಮಾರರು ಎಂದು ಕರೆಯುತ್ತಾರೆ. ಓಕೆನಾ? ನೆಕ್ಸ್ಟ್ ನೋಡಿ, ರಾಣಿಯರ ಪಾತ್ರ. ರಾಣಿಯರದು ಏನೇನು ಪಾತ್ರ ಇತ್ತು ಅಂತ ನೋಡಿದ್ರೆ, ಶಾತವಾಹನರ ಆಡಳಿತದಲ್ಲಿ ರಾಣಿಯರು ಪ್ರಮುಖ ಪಾತ್ರ ವಹಿಸುತ್ತಿದ್ದರು. ಉದಾಹರಣೆಗೆ ಅಂದರೆ ಇಲ್ಲಿ ವಹಿಸುತ್ತಿದ್ದರು ಅಂತ ಹೇಳಿದ್ರೆ ಮಹಿಳೆಯರಿಗೂ ಇಂಪಾರ್ಟೆನ್ಸ್ ಕೊಟ್ಟಿದ್ರು ಅಂತ ಅರ್ಥ. ಓಕೆನಾ? ನಾಗನಿಕ 1ನೇ ಶಾತಕರ್ಣಿ ಸಾವಿನ ನಂತರ ಯಾವಾಗ 1ನೇ ಶಾತಕರ್ಣಿ ತೀರ್ಕೋತಾನೋ ತನ್ನ ಮಗ ವೇದಶ್ರೀ ಅಪ್ರಾಪ್ತ ವಯಸ್ಸಿನವನಾಗಿದ್ದರಿಂದ ಅಂದರೆ ಚಿಕ್ಕ ಹುಡುಗನಾಗಿದ್ದರಿಂದ ನಾಗನಿಕ ರಾಜಪ್ರತಿನಿಧಿಯಾಗಿ ಆಡಳಿತ ನಡೆಸಿದಳು. ಹಂಗಂದರೆ ಮುಂದಾಳುವಿಕೆ ವಹಿಸಿದಳು. ಓಕೆನಾ? ನೆಕ್ಸ್ಟ್ ನೋಡಿ, ಗೌತಮಿ ಬಾಲಶ್ರೀ ಗೌತಮಿ ಪುತ್ರ ಶಾತಕರ್ಣಿಯ ತಾಯಿ. ಓಕೆನಾ? ಗೌತಮಿ ಪುತ್ರ ಶಾತಕರ್ಣಿಯ ತಾಯಿ. ಗೌತಮಿ ಪುತ್ರ ಶಾತಕರ್ಣಿಯ ತಾಯಿ ರಾಜಾಜ್ಞೆಗಳನ್ನು ಹೊರಡಿಸುತ್ತಿದ್ದಳು. ಇಲ್ಲಿ ಏನು ಗೊತ್ತಾಗುತ್ತೆ ನಮಗೆ? ಶಾತವಾಹನರ ಡೈನಾಸ್ಟಿ ಪೀರಿಯಡಲ್ಲಿ ಕಾಲಾವಧಿಲಿ ಮಹಿಳೆಯರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ರು. ಓಕೆನಾ? ನೆಕ್ಸ್ಟ್ ನೋಡಿ, ಮಂತ್ರಿಮಂಡಲ ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ನೀಡಿದರು ಅಂತ ನಾವು ನೋಡೋಣ. ಇಲ್ಲಿ ರಾಜನಿಗೆ ಸಹಾಯ ಮಾಡಲು ಮಂತ್ರಿ ಪರಿಷತ್ ಇತ್ತು. ಓಕೆನಾ? ರಾಜನಿಗೆ ಹೆಲ್ಪ್ ಆಗಬೇಕು ಅಂತ ಮಂತ್ರಿ ಪರಿಷತ್ ಇತ್ತು. ಆದರೆ ಅಲ್ಲಿ ಮಂತ್ರಿ ಪರಿಷತ್ತಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿದ್ದರು ಅಂತ ನೋಡೋಣ ನಾವು. ಓಕೆನಾ? ಪ್ರಮುಖ ಅಧಿಕಾರಿಗಳು, ಮೇನ್ ಅಧಿಕಾರಿಗಳು ಅಮಾತ್ಯ, ಪ್ರಾಂತ್ಯಗಳ ರಾಜ್ಯಪಾಲ. ಓಕೆನಾ? ನೆಕ್ಸ್ಟ್ ನೋಡಿ, ರಾಜಮಾತ್ಯ ರಾಜನ ಆಪ್ತ ಸಲಹೆಗಾರ, ಜನರಲ್ ಸೆಕ್ರೆಟರಿ, ರಾಜನಿಗೆ ಆಪ್ತ ಸೆಕ್ರೆಟರಿ. ಓಕೆನಾ? ಮಹಾಮಾತ್ರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. ನೆಕ್ಸ್ಟ್ ನೋಡಿ, ಭಂಡಾರಿಕ ಉಗ್ರಾಣಗಳ ಮೇಲ್ವಿಚಾರಕ. ಹಿರಣ್ಯಕ ಹಣಕಾಸು ಅಧಿಕಾರಿ, ಫೈನಾನ್ಸ್, ಇದು ಇಂಪಾರ್ಟೆಂಟ್. ಓಕೆನಾ? ಲೇಖಕ ರಾಜಾಜ್ಞೆಗಳನ್ನು ಬರೆಯುವವನು. ರಾಜ ಏನು ಹೇಳ್ತಾನಲ್ಲ ಅದನ್ನೆಲ್ಲ ರಾಜಾಜ್ಞೆಗಳನ್ನು ಬರೆಯುವವನು ಲೇಖಕ. ನಿಬಂಧಕಾರ ಕಚೇರಿ ದಾಖಲೆಗಳ ಮೇಲ್ವಿಚಾರಕ. ಓಕೆನಾ? ಇಷ್ಟು ಇಂಪಾರ್ಟೆಂಟು. ಇದರಲ್ಲಿ ಯಾವುದು ಬೇಕಾದ ಕ್ವಶನ್ನು MCQಲಿ ಬರುವಂತಹ ಸಾಧ್ಯತೆ ತುಂಬ ಇರುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಸೋಷಿಯಲ್ ಲೈಫು ಹೇಗಿತ್ತು? ಶಾತವಾಹನರಲ್ಲಿ ಸೋಷಿಯಲ್ ಲೈಫ್ ಹೇಗಿತ್ತು? ಶಾತವಾಹನರ ಕಾಲದಲ್ಲಿ ಸಮಾಜವನ್ನು ಆರ್ಥಿಕ ಸ್ಥಿತಿಗಳ ಆಧಾರದ ಮೇಲೆ 4 ವರ್ಗಗಳಾಗಿ ವಿಭಜಿಸಲಾಗಿತ್ತು. ಓಕೆನಾ? 4 ವರ್ಗಗಳಾಗಿ ವಿಭಜಿಸಲಾಗಿತ್ತು. ಮೊದಲನೇ ವರ್ಗದಲ್ಲಿ ನೋಡಿ ಉನ್ನತ ಅಧಿಕಾರಿಗಳಾಗಿದ್ದರು. ಮೊದಲನೇ ವರ್ಗ ಅಪ್ಪರ್ ಆಫೀಸರ್ಸ್. ಓಕೆನಾ? ಸಮಂತರಾದ ಮಹಾಭೋಜರು, ನೆಕ್ಸ್ಟು ಮಹಾರಥಿಗಳು, ಮಹಾಸೇನಾಪತಿಗಳು, ಸರ್ಕಾರದ ಉನ್ನತ ಅಧಿಕಾರಿಗಳಾಗಿದ್ದರು. ಇವರೆಲ್ಲ ಹೈಯರ್ ಆಫೀಸರ್ಸ್ ಆಗಿದ್ದರು. ಇವರೆಲ್ಲ ಫಸ್ಟ್ ಪ್ಲೇಸಿಗೆ ಬರ್ತಾರೆ. ಇವಾಗ ಸೆಕೆಂಡ್ ಪ್ಲೇಸಿಗೆ ಯಾರ್ಯಾರು ಬರ್ತಾರೆ ಅಂತ ಹೇಳಿದ್ರೆ 2ನೇ ವರ್ಗದಲ್ಲಿ ಅಮಾತ್ಯರು, ಮಹಾಮಾತ್ರ್ಯರು ಹಾಗೂ ವರ್ತಕ ವಾಣಿಜ್ಯ ಸಂಘಗಳ ಮುಖ್ಯಸ್ಥರು ಇದ್ದರು. ಓಕೆನಾ? ಇವರೆಲ್ಲ ಬಂದು 2ನೇ ಪ್ಲೇಸು. ಓಕೆನಾ? ನೆಕ್ಸ್ಟ್ ನೋಡಿ, 3rd ಪ್ಲೇಸ್ ಯಾರ್ಯಾರು? 3ನೇ ವರ್ಗ ಯಾರ್ಯಾರು? ಮಾಧ್ಯಮ ವರ್ಗದವರಾದ ಬರಹಗಾರರು. ಓಕೆನಾ? ವೈದ್ಯರು, ಅಕ್ಕಸಾಲಿಗರು, ರೈತರು ಮೊದಲಾದವರನ್ನು
ಒಳಗೊಂಡಿತು. ಓಕೆನಾ, ರೈತ ಯಾವ ಸ್ಥಾನಕ್ಕೆ ಬರ್ತಾರೆ ಇಲ್ಲಿ? 3ನೇ ಸ್ಥಾನಕ್ಕೆ ಬರ್ತಾರೆ. ವೈದ್ಯ, ರೈತ್ಯ, ಬರಹಗಾರರು. ಈಗ ನಾವು ಲಾಸ್ಟ್ 4th ಪ್ಲೇಸಿಗೆ ಯಾರು ಬರ್ತಾರೆ? ಶ್ರಮಜೀವಿಗಳಾದ ಬಡಗಿಗಳು, ಕಮ್ಮರು, ಬೆಸ್ತರು, ಕಾರ್ಮಿಕರು ಮೊದಲಾದವರು ಸೇರಿದ್ದರು. ಓಕೆನಾ, ಇವರೆಲ್ಲ 4th ಪ್ಲೇಸ್ಗೆ ಬರ್ತಾರೆ. ಈ ಥರ 1st, 2nd, 3rd, 4th ಅಂತ ವರ್ಗಗಳನ್ನ ಸೋಷಲ್ ಲೈಫಲ್ಲಿ ಮಾಡ್ಕೊಂಡಿರ್ತಾರೆ ಅವರು. ಓಕೆನಾ, ನೆಕ್ಸ್ಟ್ ನೋಡಿ, ಶಾತವಾಹನರ ಸಮಾಜದಲ್ಲಿ 4 ವರ್ಣಗಳಿದ್ದವು. ಓಕೆನಾ, ಇಲ್ಲೂ ಕ್ಯಾಸ್ಟಿಸಮ್ ಇತ್ತು ಅಂತ ನಮಗೆ ತಿಳ್ಕೊಬೋದು. ನೋಡಿ, ಫಸ್ಟು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎನ್ನುತ್ತಿದ್ದರು. ಓಕೆನಾ, 4 ವರ್ಗಗಳು ಶಾತವಾಹನರ ಪೀರಿಯಡಲ್ಲೂ ಇತ್ತು. ಜಾತಿ ವಿಚಾರದಲ್ಲಿ ಕಠಿಣತೆಯ ಇರಲಿಲ್ಲ. ಹಂಗಂದರೆ ಭೇದ ಭಾವ ಮಾಡ್ತಾ ಇರಲಿಲ್ಲ. ಜಾತಿ ವಿಚಾರದಲ್ಲಿ ಕಠಿಣತೆ ಇರಲಿಲ್ಲ. ಓಕೆನಾ, ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯ ವೃತ್ತಿ ಅನುಸರಿಸಿದ ಉದಾಹರಣೆಗಳಿವೆ. ನೋಡಿ, ಇಲ್ಲಿ ಶಾತವಾಹನರು ಬಂದು ಬ್ರಾಹ್ಮಣರು, ಅವರು ಕ್ಷತ್ರಿಯಗಳಾಗಿ ಕನ್ವರ್ಟ್ ಆಗಿರ್ತಾರೆ. ಓಕೆನಾ, ಅದೇ ಹೇಳ್ತಾರೆ ಇಲ್ಲಿ, ಬ್ರಾಹ್ಮಣರು ಕ್ಷತ್ರಿಯರಾಗಿರ್ತಾರೆ, ಕ್ಷತ್ರಿಯರು ವೈಶ್ಯ ವೃತ್ತಿ ಅನುಸರಿಸಿರ್ತಾರೆ. ಇದು ಉದಾಹರಣೆಗಳಿವೆ. ಓಕೆನಾ, ನೆಕ್ಸ್ಟ್ ನೋಡಿ, ಸ್ತ್ರೀಯರಿಗೆ ಸಮಾಜದಲ್ಲಿ ಉನ್ನತ ಗೌರವವಿತ್ತು. ಓಕೆನಾ, ಇದನ್ನ ನಾನು ಅವಾಗಲೇ ಹೇಳಿದೆ, ಶಾತವಾಹನರು ಡೈನಾಸ್ಟಿಲಿ ಮಹಿಳೆಯರಿಗೆ ಪ್ರಾಮುಖ್ಯತೆ ಕೊಟ್ಟಿದ್ರು. ಓಕೆನಾ, ಸ್ತ್ರೀಯರಿಗೆ ಸಮಾಜದಲ್ಲಿ ಉನ್ನತ ಗೌರವವಿತ್ತು. ನೆಕ್ಸ್ಟ್ ನೋಡಿ, ಅವಿಭಕ್ತಿ ಕುಟುಂಬ ವ್ಯವಸ್ಥೆ ಆಚರಣೆಯಲ್ಲಿದ್ದು. ಅಂದರೆ ಅವಿಭಕ್ತಿ ಕುಟುಂಬ ಅಂತ ಏನು ಅಂತ ಹೇಳಿದ್ರೆ, ತಂದೆ ಕುಟುಂಬದ ಮುಖ್ಯಸ್ಥನಾಗಿದ್ದನು, ತಂದೆ ಕುಟುಂಬದ ಹೆಡ್. ಓಕೆನಾ, ಇದೇನಂದರೆ ಅವಿಭಕ್ತಿ ಕುಟುಂಬ. ಓಕೆನಾ, ನೆಕ್ಸ್ಟ್ ನೋಡಿ, ಈ ಕಾಲದಲ್ಲಿ ವಿದೇಶಿಯರಾದ ಗ್ರೀಕರು, ಕ್ಷತ್ರಪರು, ಊಣರು ಭಾರತೀಯ ಸ್ತ್ರೀಯರನ್ನು ವಿವಾಹವಾಗಿ ಭಾರತೀಯತೆಯನ್ನು ತಮ್ಮದಾಗಿಸಿಕೊಂಡು ಭಾರತೀಯರಾದರು. ಅಂದರೆ ಗ್ರೀಕರಾಗಿರ್ಬೋದು, ಊಣರಾಗಿರ್ಬೋದು, ಕ್ಷತ್ರಪರಾಗಿರ್ಬೋದು, ಭಾರತ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಭಾರತದಲ್ಲಿ ಉಳ್ಕೋತಾ ಇದ್ರು. ಓಕೆನಾ, ನೆಕ್ಸ್ಟ್ ನೋಡಿ, ಎಕನಾಮಿಕ್ ಲೈಫ್ ಏನು, ಆರ್ಥಿಕ ಜೀವನ, ಎಕನಾಮಿಕ್ ಲೈಫ್ ಏನೇನಂತ ಹೇಳುತ್ತೆ ಅಂತ ಹೇಳಿದ್ರೆ, ಕೃಷಿ ರಾಜ್ಯದ ಮುಖ್ಯ ಕಸುಬಾಗಿತ್ತು. ಅಂದರೆ ಅಗ್ರಿಕಲ್ಚರು ಮುಖ್ಯ ಕಸುಬಾಗಿತ್ತು, ಮೇನ್ ವರ್ಕ್ ಅಗ್ರಿಕಲ್ಚರು. ನೆಕ್ಸ್ಟ್ ನೋಡಿ, ಒಟ್ಟು ಉತ್ಪನ್ನದ 1/6 ಭಾಗ ಕಂದಾಯವಾಗಿ ನೀಡುತ್ತಿದ್ದರು. ಎಷ್ಟು? 1/6 ಅನ್ನಂಗೆ ಕಂದಾಯನ ಪೇ ಮಾಡ್ತಿದ್ರು. ನೆಕ್ಸ್ಟ್ ನೋಡಿ, ಕೃಷ್ಣ ಮತ್ತು ಗೋದಾವರಿ ನದಿಗಳು ಕೃಷಿಗೆ ನೀರನ್ನು ಒದಗಿಸುತ್ತಿತ್ತು. ಅಗ್ರಿಕಲ್ಚರ್ಗೆ ಯಾವ ನೀರು ಬಳಕೆ ಆಗ್ತಿತ್ತು ಅಂತ ಹೇಳಿದ್ರೆ, ಕೃಷ್ಣ ಹಾಗೂ ಗೋದಾವರಿ ನದಿ ಹರಿಯುತ್ತಲ್ಲ, ಆ ನೀರು ಅಗ್ರಿಕಲ್ಚರ್ಗೆ ಯೂಸ್ ಆಗ್ತಿತ್ತು. ಓಕೆನಾ, ನೆಕ್ಸ್ಟ್ ನೋಡ್ರಿ, ಇವರು ಪರ್ಷಿಯಾ, ಆಫ್ರಿಕಾ, ಗ್ರೀಕ್, ರೋಮನ್ಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ದರು. ಓಕೆನಾ, ರೋಮನ್ನೊಡನೆ ಹೆಚ್ಚಿನ ವ್ಯಾಪಾರ ಸಂಪರ್ಕ ಹೊಂದಿದ್ದರು. ಓಕೆನಾ, ಆಫ್ರಿಕಾ ಜೊತೆನೂ ವ್ಯಾಪಾರ ಮಾಡ್ತಿದ್ರು, ಗ್ರೀಕರ ಜೊತೆನೂ ವ್ಯಾಪಾರ ಮಾಡ್ತಿದ್ರು, ಪರ್ಷಿಯಾ ಜೊತೆನೂ ವ್ಯಾಪಾರ ಮಾಡ್ತಿದ್ರು. ಆದರೆ ರೋಮನ್ ಜೊತೆಗೆ ಹೆಚ್ಚಾಗಿ ವ್ಯಾಪಾರ ಮಾಡ್ತಿದ್ರು ಶಾತವಾಹನರು. ಓಕೆನಾ, ರೋಮನ್ನರ ಚಿನ್ನದ ನಾಣ್ಯಗಳು ತಮಿಳುನಾಡಿನ ಅರಿಕಮೇಡುವಿನಲ್ಲಿ ಕಂಡು ಬಂದಿದೆ. ಓಕೆನಾ, ರೋಮನ್ನರ ಚಿನ್ನ ನಾಣ್ಯಗಳು ಎಲ್ಲಿ ಕಂಡು ಬಂದಿದೆ ಅಂತ ಹೇಳಿದ್ರೆ, ತಮಿಳುನಾಡಿನ ಅರಿಕಮೇಡುವಿನಲ್ಲಿ ಕಂಡು ಬಂದಿದೆ. ಓಕೆನಾ, ನೆಕ್ಸ್ಟ್ ನೋಡಿ, ಈ ಕಾಲದ ಪ್ರಮುಖ ವ್ಯಾಪಾರ ಕೇಂದ್ರಗಳೆಂದರೆ, ಓಕೆನಾ, ಇವರು ಟ್ರೇಡ್ ಮತ್ತು ಕಾಮರ್ಸ್ ಮಾಡ್ತಿದ್ರಲ್ಲ, ಎಲ್ಲಿ ಜಾಸ್ತಿ, ಯಾವ ಪ್ಲೇಸಲ್ಲಿ ಜಾಸ್ತಿ ಮಾಡ್ತಿದ್ರು ಅಂತ ಹೇಳಿದ್ರೆ, ಪೈಥಾನ್, ಅಮರಾವತಿ, ನಾಸಿಕ್, ವೈಜಯಂತಿ, ಬಾದಾಮಿ, ಇವ ಪ್ಲೇಸಲ್ಲಿ ಜಾಸ್ತಿ ವ್ಯಾಪಾರ ಕೇಂದ್ರಗಳಿದ್ವು. ಓಕೆನಾ, ಏನೋ ವ್ಯಾಪಾರ ಕೇಂದ್ರಗಳು ಇದ್ವು. ನೆಕ್ಸ್ಟ್ ನೋಡಿ, ಈ ಕಾಲದ ಪ್ರಮುಖ ರಫ್ತುಗಳು ಎಲ್ಲೆಲ್ಲಿ ಜಾಸ್ತಿ ರಫ್ತಾಗ್ತಿತ್ತು, ಏನೇನೆಲ್ಲ ರಫ್ತಾಗ್ತಿತ್ತು ಅಂತ ಹೇಳಿದ್ರೆ, ವಜ್ರ, ಪಚ್ಚೆಕಲ್ಲು, ಮಸಾಲೆ ಪದಾರ್ಥಗಳು, ಶ್ರೀಗಂಧ, ಮಸ್ಲಿನ್ ಮತ್ತು ಉಣ್ಣೆ ಬಟ್ಟೆಗಳು ಇತ್ಯಾದಿ. ಓಕೆನಾ, ಇಷ್ಟೆಲ್ಲ ತುಂಬ ರಫ್ತಾಗ್ತಿದ್ವು. ಓಕೆನಾ, ನೆಕ್ಸ್ಟ್ ನೋಡಿ, ಈ ಕಾಲದ ಪ್ರಮುಖ ಆಮದುಗಳು ಯಾವ್ಯಾವು? ಆಮದುಗಳು, ಓಕೆನಾ, ತಾಮ್ರ, ಸೀಸ, ಪರಿಮಳದ್ರವ್ಯ, ಗಾಜು ಇತ್ಯಾದಿ. ಓಕೆನಾ, ಇವೆಲ್ಲ ಏನಾಗ್ತಿದ್ದು? ಆಮದು ಆಗ್ತಿತ್ತು. ನೆಕ್ಸ್ಟ್ ನೋಡಿ, ನಾಣ್ಯಗಳು, ಕಾಯಿನ್ಸ್. ಇವರ ಕಾಲದಲ್ಲಿ ಬೆಳ್ಳಿ, ತಾಮ್ರ, ಸೀಸ ಮತ್ತು ಪೊಟಿನ್ ಅಂದರೆ ಮಿಶ್ರ ಲೋಹ, ಓಕೆನಾ, ನಾಣ್ಯಗಳು
ನಾಣ್ಯಗಳಿದ್ವು. ಓಕೆನಾ, ಯಾವುದು ಬೆಳ್ಳಿ, ತಾಮ್ರ, ಸೀಸ ಮತ್ತು ಪೊಟೀನ್. ಓಕೆನಾ. ನೆಕ್ಸ್ಟ್ ನೋಡಿ, ಶಾತವಾಹನರ ಕಲೆ ಮತ್ತು ವಾಸ್ತುಶಿಲ್ಪ ಯಾವ್ಯಾವು ಅಂತ ಹೇಳಿದ್ರೆ, ಶಾತವಾಹನರ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ಬಹಳ ಅಭಿವೃದ್ಧಿಯಾಯಿತು ಅಂದರೆ ಆ ಟೈಮಲ್ಲಿ, ಆ ಪೀರಿಯಡಲ್ಲಿ ಅಭಿವೃದ್ಧಿ ಆಯಿತು. ಓಕೆನಾ. ಕಲೆ ಆಗಿರ್ಬೋದು, ವಾಸ್ತುಶಿಲ್ಪ ಆಗಿರ್ಬೋದು. ಓಕೆನಾ. ಪ್ರಮುಖ ಕಲಾ ಕೇಂದ್ರಗಳು ಯಾವುದ್ಯಾವುದು ಪ್ರಮುಖ ಕಲಾ ಕೇಂದ್ರಗಳು ಅಂತ ಹೇಳಿದ್ರೆ, ಅಗೇನ್ ಅಮರಾವತಿ, ನಾಗಾರ್ಜುನಕೊಂಡ, ಅಜಂತ, ಕಾರ್ಲೆ, ನಾಸಿಕ್, ಕನ್ನೇರಿ ಇವೆಲ್ಲ ಏನು ಪ್ರಮುಖ ಕಲಾ ಕೇಂದ್ರಗಳು. ಅಮರಾವತಿ, ನಾಗಾರ್ಜುನಕೊಂಡ, ಅಜಂತ, ಕಾರ್ಲೆ, ನಾಸಿಕ್, ಕನ್ನೇರಿ. ಓಕೆನಾ. ಇವಾಗ ನೋಡಿ, ಶಾತವಾಹನರು ಮುಖ್ಯವಾಗಿ 3 ವಿಧದ ಸ್ಮಾರಕಗಳನ್ನು ನಿರ್ಮಿಸಿದರು. ಯಾವುದ್ಯಾವುದು 3 ಸ್ಮಾರಕಗಳು ಅಂತ ಹೇಳಿದ್ರೆ, ಮೊದಲನೆಯದು ಚೈತ್ಯಾಲಯಗಳು. ಏನು ಚೈತ್ಯಾಲಯಗಳು ಅಂತ ಹೇಳಿದ್ರೆ, ಬುದ್ಧನನ್ನು ಪೂಜಿಸುವ ಪ್ರಾರ್ಥನಾ ಮಂದಿರಗಳನ್ನು ಚೈತ್ಯಗಳು ಎಂದು ಕರೆಯುತ್ತಿದ್ದರು. ಬುದ್ಧನ ಪೂಜೆ ಮಾಡುವ ಮಂದಿರನ ನಾವೇನಂತ ಕರೀತಾ ಇದ್ವಿ, ಶಾತವಾಹನರು ಏನಂತ ಕರೀತಾ ಇದ್ರು, ಚೈತ್ಯಾಲಯಗಳು. ಓಕೆನಾ. ನೆಕ್ಸ್ಟ್ ನೋಡಿ, ಚೈತ್ಯಗಳು ಕಂಡು ಬರುವ ಸ್ಥಳಗಳು. ಎಲ್ಲೆಲ್ಲಿ ಚೈತ್ಯಾಲಯಗಳು ಇದ್ವು ಅಂತ ಹೇಳಿದ್ರೆ, ಅಗೇನ್ ಅಜಂತ, ಬಾಜಾ, ಬೆಡ್ಡ, ಕಾರ್ಲೆ, ಕೊಂಡೇನ್, ನಾಸಿಕ್, ಪಿಟಲ್, ಕೋರ. ಕಾರ್ಲೆ ಚೈತ್ಯಾಲಯ ಇದು ಭಾರತದ ಅತ್ಯಂತ ಉದ್ದವಾದ ಮತ್ತು ಸುಂದರ ಚೈತ್ಯಾಲಯವಾಗಿದೆ. ಇದರ ಶಿಲ್ಪ ವೈಜಯಂತಿ. ಇದು ಇಂಪಾರ್ಟೆಂಟು. ಶಿಲ್ಪಿಯರು ವೈಜಯಂತಿ. ಓಕೆನಾ. ನಾಸಿಕ್ ಆಗಿರ್ಬೋದು, ಕೊಂಡೇನ್ ಆಗಿರ್ಬೋದು, ಕಾರ್ಲೆ ಆಗಿರ್ಬೋದು, ಬಾಜಾ ಆಗಿರ್ಬೋದು, ಅಜಂತ ಆಗಿರ್ಬೋದು, ಬೆಡ್ಡ ಆಗಿರ್ಬೋದು, ಇವೆಲ್ಲರ ಶಿಲ್ಪಿ ಯಾರು, ವೈಜಯಂತಿ. ಓಕೆನಾ. ಇದರ ಶಿಲ್ಪಿ ವೈಜಯಂತಿ. ಇವಾಗ ನಾವು ವಿಹಾರಗಳನ್ನ ನೋಡೋಣ. ಏನು ನೋಡೋಣ? ವಿಹಾರಗಳು. ಬೌದ್ಧ ಸನ್ಯಾಸಗಳ ವಾಸ್ತವ ಸ್ಥಳಗಳನ್ನು ವಿಹಾರಗಳು ಎಂದು ಕರೆಯುತ್ತಾರೆ. ಚೈತ್ಯಗಳು ಬುದ್ಧನಿಟ್ಟು ಪೂಜೆ ಮಾಡಿದ್ರೆ ಆ ಸ್ಥಳನ ಚೈತ್ಯಗಳು. ವಿಹಾರಗಳು ಏನು? ಬೌದ್ಧ ಸನ್ಯಾಸಿಗಳ ವಾಸಿಸುವ ಸ್ಥಳ ವಿಹಾರಗಳು. ಓಕೆನಾ. ಅಜಂತದ 12ನೇ ಗುಹೆ ಪ್ರಾಚೀನ ಬೌದ್ಧ ವಿಹಾರವಾಗಿದೆ. ಓಕೆನಾ. ನಾಸಿಕ್ನಲ್ಲಿ 3 ವಿಹಾರಗಳಿವೆ. ನಾಸಿಕ್ನಲ್ಲೇ 3 ವಿಹಾರಗಳಿವೆ. ಓಕೆ. ನೆಕ್ಸ್ಟು ಸ್ತೂಪ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ನಾವೀಗ. ಬುದ್ಧನ ಅವಶೇಷಗಳ ಮೇಲೆ ಗುಮ್ಮಟಾಕಾರದಲ್ಲಿ ನಿರ್ಮಿಸಿದೆ. ಬುದ್ಧನ ಅವಶೇಷಗಳ ಮೇಲೆ ಗುಮ್ಮಟಾಕಾರದಲ್ಲಿ ನಿರ್ಮಿಸಿದ ಸ್ಮಾರಕಗಳನ್ನು ಸ್ತೂಪಗಳು ಎಂದು ಕರೆಯುತ್ತಾರೆ. ಓಕೆನಾ. ಬುದ್ಧನ ಅವಶೇಷಗಳ ಮೇಲೆ ಗುಮ್ಮಟಾಕಾರದಲ್ಲಿ ನಿರ್ಮಿಸಿದ ಸ್ಮಾರಕಗಳನ್ನ ಸ್ತೂಪಗಳು ಎಂದು ಕರೆಯುತ್ತೇವೆ. ಓಕೆನಾ. ನೆಕ್ಸ್ಟ್ ನೋಡಿ, ಪ್ರಮುಖ ಸ್ತೂಪಗಳು ಎಲ್ಲೆಲ್ಲಿವೆ ಅಂತ ಹೇಳಿದ್ರೆ, ಅಗೇನ್ ಅಮರಾವತಿ, ನಾಗಾರ್ಜುನಕೊಂಡ, ಗೋಲಿ, ನೆಕ್ಸ್ಟು ಜಗ್ಗಯ್ಯಪೇಟೆ, ಬಟ್ಟಿಪ್ರೋಲು, ಘಂಟಸಾಲ, ಕರ್ನಾಟಕದ ಸನ್ನತಿ ಇವೆಲ್ಲ ಇರೋದು ಸ್ತೂಪ ಇರುವ ಸ್ಥಳ. ನೆಕ್ಸ್ಟ್ ನೋಡಿ, ಅಮರಾವತಿ ಸ್ತೂಪ ಅಂದರೆ ಏನು? ಬುದ್ಧನ ಜೀವನ ಆಧರಿಸಿ ನಿರ್ಮಿಸಲಾಗಿದೆ. ಬುದ್ಧನನ್ನು ಆಧರಿಸಿ ಅಂದರೆ ಬುದ್ಧ ಯಾವ ದಾರಿಲಿ ಬಂದರೂ ಆ ಥರ ಆಧರಿಸಿ ಈ ಸ್ತೂಪನ ಅವರು ಬಿಲ್ಟ್ ಮಾಡಿದ್ದಾರೆ. ಓಕೆನಾ. ಸಣ್ಣದ ಕಲ್ಲಿನ ಉಬ್ಬು ಶಿಲ್ಪಿಗಳಿಂದ ಅಲಂಕರಿಸಲಾಗಿದೆ. ಸಣ್ಣದ ಕಲ್ಲಿನಿಂದ ಉಬ್ಬು ಶಿಲ್ಪಿಗಳಿಂದ ಅಲಂಕರಿಸಲಾಗಿದೆ. ಓಕೆನಾ. ಇಲ್ಲಿ ಗಾಂಧಾರ ಮತ್ತು ಮಥುರಾ ಕಲಾಶೈಲಿಗಳ ಮಿಶ್ರಣ ಕಾಣುತ್ತದೆ. ಓಕೆನಾ. ಗಾಂಧಾರ ಹಾಗೆ ಮಥುರಾ. ಓಕೆನಾ. ಇದು ದಕ್ಷಿಣ ಭಾರತದ ಅತಿ ದೊಡ್ಡ ಸ್ತೂಪ. ಸೌತ್ ಇಂಡಿಯಾದಲ್ಲೇ ಅತಿ ದೊಡ್ಡ ಸ್ತೂಪ. ಓಕೆನಾ. ನೆಕ್ಸ್ಟ್ ನೋಡಿ, ಸೌತ್ ಇಂಡಿಯಾದಲ್ಲೇ ಅತಿ ದೊಡ್ಡ ಸ್ತೂಪ ಯಾವುದು? ಅಮರಾವತಿ ಸ್ತೂಪ. ನೆಕ್ಸ್ಟ್ ನೋಡಿ, ನಾಗಾರ್ಜುನಕೊಂಡ. ಇಲ್ಲಿ ಬುದ್ಧನನ್ನು ಸರ್ಪದ ಮೇಲೆ ಕುಳಿತಂತೆ ಕೆತ್ತಲಾಗಿದೆ. ಬುದ್ಧ ಸರ್ಪದ ಮೇಲೆ ಕೂತ್ಕೊಂಡಿದ್ದಾರೆ. ಆ ಥರ ನಾಗಾರ್ಜುನಕೊಂಡದಲ್ಲಿ ಅಲ್ಲೇ ಇದೆ ನೋಡಿ, ನಾಗಾರ್ಜುನಕೊಂಡದಲ್ಲಿ ಕೆತ್ತಿದ್ದಾರೆ. ಮತ್ತೊಂದು ಸರ್ಪ ಅವನ ತಲೆಯ ಮೇಲೆ ಎಡೆಕೊಡೆಯಂತೆ ಕೆತ್ತಲಾಗಿದೆ. ಅಂದರೆ ಅವರ ಮೇಲೆ ತಲೆ ಮೇಲೆ ಸರ್ಪದ ಆಕಾರದಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಚಿತ್ರಕಲೆ.
ಶಾತವಾಹನರ ಕಾಲದ ಚಿತ್ರಕಲೆಗಳನ್ನು ಅಜಂತಾದ 9 ಮತ್ತು 10ನೇ ಗುಹೆಗಳಲ್ಲಿ ಕಾಣಬಹುದು. ಓಕೆನಾ. ಶಾತವಾಹನರ ಕಾಲದ ಚಿತ್ರಕಲೆ ಎಲ್ಲಿ ಕಾಣ್ಬೋದು ನಾವು? ಅಜಂತಾದಲ್ಲಿ 9th and 10th ಗುಹಾಲಯಗಳಲ್ಲಿ ಕಾಣಬಹುದು. ಓಕೆನಾ. ಶಾತವಾಹನರ ಅಂತ್ಯಕಾಲದ ಅಂದರೆ ಕೊನೆ ಟೈಮಲ್ಲಿ ಚಿತ್ರಕಲೆ ಬೇಡ್ಸ್ ಗುಹೆಗಳಲ್ಲಿ ಪತ್ತೆಯಾಗಿದೆ. ಬೇಡ್ಸ್ ಗುಹೆಗಳಲ್ಲಿ ಪತ್ತೆ ಆಯಿತು. ಓಕೆನಾ. ಅಂತ್ಯಕಾಲದ ಚಿತ್ರಕಲೆ ಎಲ್ಲಿ ಪತ್ತೆ ಆಯಿತು? ಬೇಡ್ಸ್. ಓಕೆನಾ. ಬೇಡ್ಸ್ ಗುಹೆಯಲ್ಲಿ ಪತ್ತೆಯಾಗಿದೆ. ಓಕೆ, ನೋಡಿದ್ರಾ? ಇಷ್ಟು ಬಂದು ಶಾತವಾಹನರು ಬಗ್ಗೆ ಕಂಪ್ಲೀಟಾಗಿ ಹೇಳಿದ್ದೀನಿ. ಆರ್ಟ್ ಆ್ಯಂಡ್ ಕಲ್ಚರ್ ಆಗಿರ್ಬೋದು, ಕಿಂಗ್ಸ್ ಬಗ್ಗೆ ಆಗಿರ್ಬೋದು, ಸೋಷಿಯಲ್ ಲೈಫ್ಸ್ ಬಗ್ಗೆ ಆಗಿರ್ಬೋದು, ಎಕನಾಮಿಕ್ ಲೈಫ್ ಬಗ್ಗೆ ಆಗಿರ್ಬೋದು, ಶಾತವಾಹನರದು ಪ್ರಮುಖ ಕಿಂಗ್ಸ್ ಯಾರ್ಯಾರು ಅಂತಲೂ ಹೇಳಿದ್ದೀನಿ. ಓಕೆನಾ. ಇದರಲ್ಲಿ ನೀವು ಕಂಪ್ಲೀಟಾಗಿ ಇನ್ನೊಂದ್ಸಲಿ ವಿಡಿಯೋನ ರಿಪೀಟ್ ಮಾಡಿ ಕೇಳಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಓಕೆನಾ. ಓಕೆ, ಧನ್ಯವಾದಗಳು.